ಬೇಬಿ, ನಿದ್ದೆ ಮಾಡ್ತಿದ್ಯಾ? ಇಲ್ಲ, ಕನ್ಸು ಕಾಣ್ತಿದ್ದೆ. ಆ ಕನ್ಸಲ್ಲಿ ನಾನು ಇದ್ದೀನ? ನೀನಿಲ್ದಿರೋ ಕನ್ಸು ಯಾವ್ದಿದೆ ಅದೇ? ನೀನು, ನಾನು, ಈ ಕಾರ್. ಕನ್ಸಲ್ಲೂ ಈ ಕಾರ್ ಬರುತ್ತೆ ನಿನ್ಗೆ? ಈ ಕಾರ್ ನನ್ಗೆ ಯಾಕೆ ಇಷ್ಟ ಗೊತ್ತಾ ಅದೇ? ಯಾಕೆ? ನಿನ್ ಬರ್ತ್ಡೇಗೆ ನಿಮ್ಮಪ್ಪ ಗಿಫ್ಟ್ ಕೊಟ್ಟಿದ್ದ? ಏಯ್ ಹೋಗೋ. ನೀನ್ ಹೀಗ್ ಡ್ರೈವ್ ಮಾಡ್ತಿದ್ದಾಗ ನಾನು ಹೀಗೆ ನಿನ್ ಪಕ್ಕದಲ್ಲಿ ಕೂತಿದ್ರೆ ನನಗ್ ಬೇರೆ ಏನು ಬೇಡ ಅನ್ಸುತ್ತೆ ಕಣೋ. ಈ ಜಾಗನ ನಾನು ಬೇರೆ ಯಾರಿಗೂ ಬಿಟ್ಕೊಡಲ್ಲ ಅದೇ. ದಿಸ್ ಇಸ್ ಮೈ ಪ್ಲೇಸ್, ನಂದ್ ಮಾತ್ರ, ಓನ್ಲಿ ಮೈ. ಐ ಲವ್ ಯು ಅದೇ. ಐ ಲವ್ ಯು ಸೋ ಮಚ್. ಶಮಿ, ಶಮಿ, ಇದೇಳು ಎಲ್ಲಿ ಹೋಗಿದ್ಯಾ? ಎಲ್ಲೂ ಇಲ್ಲ ಅದೇ. ಇನ್ನೂ ಕಾಯೋದು ಕಷ್ಟ ಅದೇ. ತಾತ ಹುಷಾರಾಗ್ಲಿ, ಆಮೇಲೆ ನಾನು ನಿಂಗೆ ಪ್ರಪೋಸ್ ಮಾಡ್ತೇನೆ. ಇದೇನಾಗಿನಿ ಮಾರ್ಕೆಟ್ ತನಕ ನಡ್ಕೋತ ಹೋಗಿ ಬಂದೇನು? ಮೈ ಎಲ್ಲ ಬೇವ್ತು ಹಸಿ ಆಗ್ಬಿಟ್ಟೈತಲ್ಲ. ಇದು ಬೆವರಲ್ಲ, ಮುಖ ತೊಳ್ಕೊಂಡಿರೋದು. ಓ, ದಾರಿ ಮೇಲೆ ಹೋಗ್ಬೇಕಾರೆ ಗಾಡಿ ಕೆಸರು ಸಿಡ್ಸ್ಕೊಂಡು ಹೋಗ್ತಾನ? ನನ್ ಮೈ ತುಂಬಾ ಕೆಸರಾದ್ರೂ ಪರವಾಗಿಲ್ಲ, ಆದ್ರೆ ಈ ಮನೆ ಮರ್ಯಾದೆ ಮೇಲೆ ಕೆಸರು ಬೀಳಂಗದೆ. ಹೇಯ್, ಏನು ಮಾತಾಡ್ಲಿಕ್ಕತ್ತೀಯ? ಕೂಡಿ ಮೈ ಮೇಲೆ ಸ್ವಲ್ಪ ಜ್ಞಾನ ಇಟ್ಕೊಂಡು ಮಾತಾಡೋ. ನಾನು ಜ್ಞಾನ ಇರೋದಕ್ಕೆ ಹೇಳ್ತಾ ಇರೋದು. ನಾನ್ ನೋಡಿರೋದು ನೀನೇನಾದ್ರೂ ನೋಡಿದ್ರೆ ಈ ಪ್ರಶ್ನೆನೇ ಕೇಳ್ತಾ ಇರ್ಲಿಲ್ಲ ಬಿಡು. ನೀ ಏನ್ ನೋಡ್ದ್ಯಾ? ಮತ್ ಹತ್ರ ಕರಿಲಿಕ್ಕತ್ತೀಯ? ನೀ ಹತ್ರ ಕರೆದ್ರ ನಂಗೆ ಹೆದರಿಕೆ. ಓ, ನಾನೇನಾದ್ರೂ ಹೇಳೋದು ಅದು ಯಾರ್ದಾರು ಕಿವಿಗೆ ಬೀಳೋದು ಅದೆಲ್ಲ ಆಗಿ ಈ ಮನೇಲಿ ಇನ್ನೊಂದು ರಂಪರಾಮಾಯಣ ಆಗೋದು ಯಾಕೆ? ನೀನ್ ಹತ್ರ ಬಾ ಇಲ್ಲಿ. ಬಾ ಆಯ್ತ ಕಡೆ. ಏನ್ ಗೊತ್ತಾ, ಅದೇ ಸಮಿತಾ ಅಂತ ಒಂದ್ ಹೆಣ್ಮಗ ಅದಲ್ಲ, ಅದೇ ನಮ್ಮ ಆದಿಯವ್ರ ಫ್ರೆಂಡು. ಅದು ಗೊತ್ತೈತಿ, ಮುಂದೆ ಕೇಳೋ. ಆ ಹೆಣ್ಮಗ ನಡು ರಸ್ತೆಲಿ ಆದಿಯಣ್ಣರ ತಕ್ಕೋಬಿಟ್ಲು. ನೋಡಿಲಿ, ಇದನ್ನ ತಗೊಂಡ ತಲೆ ಮೇಲೆ ಕೊಡಬಾರ್ದು. ಕೊಟ್ಟಂದ್ರ ತಳಿ ಒಡೆದ 3 ಹೋಳಾಗಿ ಇಲ್ಲಿ ತನಕ ಏನೇನ್ ನೆನಪಿಟ್ಕೊಂಡಿಲ್ಲ ಅದೆಲ್ಲ ಮರ್ತು ಹೋಗ್ಬಿಡ್ಬೇಕು. ಅವಾಗ ನನಗೆ ನೆಮ್ಮದಿ. ಮೊದಲಿಂತ ಸುಳ್ಳು ಸುದ್ದಿ ಹಬ್ಸೋದೆಲ್ಲ ಬಿಟ್ಬಿಡು. ಯೋ, ನಾನ್ ಸುಳ್ಳು ಸುದ್ದಿ ಹೇಳ್ತಾ ಇಲ್ಲ, ನಾ ಕಣ್ಣಾರಿ ನೋಡಿದ್ನಿ ಹೇಳ್ತಿರೋದು. ಅಲ್ಲ, ಮದ್ವೆ ಆಗಿರೋ ಗಂಡಸನ್ನ ನಡು ರಸ್ತೆಲಿ ಅದ್ ಹೆಂಗ್ ತಪ್ಪತ್ತಾರ? ಏಯ್ ನಾಗಿ, ಬಾಯಿ ಮುಚ್ಕೊಂಡಿರು. ಅವ್ರು ಏನು ಮಾತಾಡಿದ್ರು, ನೀ ಏನ್ ನೋಡಿದೆವು ಒಂದೂ ಗೊತ್ತಿಲ್ಲ. ಅಲ್ಲಿ ತನಕ ನೀ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡ, ಬಾಯಿ ಮುಚ್ಕೊಂಡು ಇರ್ಬೇಕಷ್ಟ. ಅದಲ್ಲ ಕಣ, ಅದೇನ್ ಗೊತ್ತಾ? ಏಯ್, ನಿನ್ ದೇವ್ರ ಮೇಲೆ ನಂಬಿಕೆ ಐತೆ ಹೋಗಲ್ಲ? ನಂಬಿಕೆ ಇರೋದಾದ್ರ ಈಗಿಂದ ನೀನು ಮೌನ ವ್ರತ ಮಾಡಕ್ ಶುರು ಮಾಡ್ಬೇಕು. ನಾನು ಮಾತಾಡೋ ಅನ್ನೋ ತನಕ ನಿನ್ನ ಮೌನ ವ್ರತ ನಿಲ್ಸಂಗಿಲ್ಲ. ಬಾಯಿ ಬಿಟ್ಟು ಹುಟ್ಟದ ಎಲ್ಲವನ ಮೇಲೆ ಆನಿ ನೋಡು. ಎಲ್ಲವನ ಮೇಲೆ ಆನಿ ಮಾಡೀನಿ, ಇನ್ನು ಮೇಲೆ ನೀ ಮಾತಾಡೋವಂಗಿಲ್ಲ. ಏನೋ ಉಳ್ದದ ಚಿಲ್ಲರ್ ರೊಕ್ಕದಾಗ ಅಲ್ಲಿರೋದೆಲ್ಲ ಮುಕ್ಕಿ ಬಂದ್ಬಿಟ್ಟ್ಯಾ? ಆಮೇಲ ಓ, ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ಲಿತ್ತ ಕೇಳಕತ್ತೀಯ? ಮನ್ಯಾನ ಮಂದಿ ಎಲ್ಲ ದವಾಖಾನ್ಯಾಗ ಅದಾರ. ಯಾರ್ಯಾರ ಮನ್ಯಾಗ ಇರ್ತಾರ ಕೇಳಿ ಎಷ್ಟ್ ಅಡಿಗೆ ಮಾಡ್ಬೇಕಂತ ಹೇಳ್ತೀನಿ. ಈಗ ಹೋಗ್ನಿ, ಗುಡ್ದೆಲ್ಲವ ನನಗೆ ಕ್ಷಮಿಸ್ಬಿಡವ. ನಿನ್ನ ಮೇಲೆ ಆನೆ ಹಾಕ್ಬಿಟ್ನಿ. ಪ್ರಪಂಚದಾಗ ಹೆಣ್ಮಕ್ಳು ಮಾತಾಡದ ಇದ್ದು ಬಿಟ್ರ ಪ್ರಳಯನ ನಿಂತು ಹೋಗ್ತೈತೆ ಅಂತ. ಅದ್ರಾಗೂ ನಾನು ಹೆಂಡತಿ ಬಾಯಿ ಮುಚ್ಚಿದ್ರ ಈ ಮನಿನ ಶಾಂತವಾಗಿರ್ತೈತೆ ಅಂತ ಏನೂ ಇರ್ತಿದ್ದಿಲ್ಲ. ಸರ್, ದುರಂಧರ ಅದೇ ಅಲ್ವಾ ನಿನ್ನ ಹೆಸರು? ಆದಿತ್ಯ ದುರಂಧರ್. ಸರ್, ಅದು ದುರಂಧರ್ ಅಲ್ಲ, ಆದಿತ್ಯ ಗಿರಿಧರ್. ಓ, ಹತ್ತತ್ರ ಅದೇ ಬಿಡು. ಈ ಕತೆ ಹೇಳು. ಸರ್, 2002ನೇ ಇಸ್ವಿಲಿ ಜಸ್ಕೀರತ್ ಸಿಂಗ್ ರಂಗಿ ಅನ್ನೋ ಒಬ್ಬನ್ನ ಹಮ್ಜಾ ಅಲಿ ಮಜಾರಿ ಅನ್ನೋ ಹೆಸರಲ್ಲಿ ಪಾಕಿಸ್ತಾನ್ಗೆ ಸ್ಪೈಯಾಗಿ ಕಳಿಸ್ತಾರೆ ಸರ್. ಅವ್ನು ಮೊದಲು ಬಲೂಚಿಸ್ತಾನ್ಗೆ ಹೋಗಿ ಅಲ್ಲಿಂದ ಪಾಕಿಸ್ತಾನಲ್ಲಿರೋ ಕರಾಚಿಗೆ. ಯಾವ ಕತೆ ಹೇಳ್ತಾ ಇದೀಯಾ? ಅದೇ ಸರ್, ದುರಂಧರ್ದು. ಎಂತೆಲ್ಲ ಹೇಳ್ತೇನಾ? ಅಸೈನ್ಮೆಂಟ್ ಕತೆ ಹೇಳು. ಅದಾ, ಅದೇ ಅಸೈನ್ಮೆಂಟ್ ಬರೆಯಕ್ಕೆ ಹೇಳಿದ್ದು ಶಮಿತಾಗೆ, ಲಕ್ಷ್ಮಿಗೆ ಹೇಳೋದಿಲ್ಲ ಅಂತ ಹೇಳ್ಬಿಡು. ಅದೇ ಕತೆ ಮುಗ್ದೋಗುತ್ತೆ. ಏನಮ್ಮ ಶಮಿತಾ, ಪಾರ್ಟ್ 2 ಕತೆ ಹೇಳ್ತಿದ್ಯಾ ಅವನ್ ಕಿವಿಲಿ? ಸರ್ ಇಲ್ಲ, ಅಸೈನ್ಮೆಂಟ್ ಬಗ್ಗೆನೇ ಹೇಳ್ತಿದ್ದೆ.
ಸಾಹೇಬ್ರು ಏನು ಭಯ ಬಿಡ್ತಾ ಇಲ್ಲ? ಸರ್ ಅದು ಆ್ಯಕ್ಚುಲಿ ನಾನು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ. ಯಾಕೆ? ನಮ್ಮ ತಾತನಿಗೆ ಹುಷಾರಿಲ್ಲ ಸರ್. ಐ ಆಮ್ ಸಾರಿ. ಅದಕ್ಕೆ ಅಸೈನ್ಮೆಂಟ್ ಬರೆಯೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಅಸೈನ್ಮೆಂಟ್ ಬರೆಯೋಕ್ಕೆ ಯಾರು ಹೇಳಿದ್ದೆ? ಸರ್ ನನಗೆ ಅಸೈನ್ಮೆಂಟ್ ಬರಿಬೇಕು ಅನ್ನೋದೇ ಮರ್ತೋಗಿತ್ತು ಸರ್. ನಾನು ಅಸೈನ್ಮೆಂಟ್ ಬರೀರಿ ಅಂತ ಇಬ್ರಿಗೂ ಹೇಳಿರಲಿಲ್ಲ. ನನ್ನ ಸಿಚುಯೇಷನ್ ಗೊತ್ತಿದ್ರಿಂದ ಶಮಿತಾ ಮತ್ತು ಲಕ್ಷ್ಮಿ ಇಬ್ಬರು ಅಸೈನ್ಮೆಂಟ್ನ ಬರೆದಿದ್ದಾರೆ. ಔಟ್ ಆಫ್ ಕನ್ಸರ್ನ್ ನನ್ನ ಮೇಲಿರೋ ಕಾಳಜಿಯಿಂದ ಹಾಗೆ ಮಾಡಿದ್ದಾರೆ ಸರ್. ಸೊ ಇಬ್ರದ್ದು ತಪ್ಪಿಲ್ಲ ಸರ್. ಅಸೈನ್ಮೆಂಟ್ ಬರೀದೇ ಇದ್ದಿದ್ದು ನನ್ನ ತಪ್ಪು. ಅದೇನೇ ಪನಿಷ್ಮೆಂಟ್ ಇದ್ರೂ ನನಗೆ ಕೊಡಿ. ಆದಿ, ವೈದವೇ, ನಿಮ್ಮ ತಾತ ಹೇಗಿದ್ದಾರೆ ಈಗ? ಆಸ್ಪತ್ರೆಯಲ್ಲಿದ್ದಾರೆ ಸರ್. ಟ್ರೀಟ್ಮೆಂಟ್ ನಡೀತಾ ಇದೆ. ಐ ಪ್ರೇ ಫಾರ್ ಹಿಸ್ ಸ್ಪೀಡಿ ರಿಕವರಿ. ನೀವು ಕ್ಲಾಸ್ ಅಟೆಂಡ್ ಮಾಡಿ ಹೋಗಿ. ಸರ್ ಅಷ್ಟೇನಾ? ನಾನು ಲೆಕ್ಚರರ್ ಅಪ್ಪ, ಡಾಕ್ಟರ್ ಅಲ್ಲ. ಒಳ್ಳೇದಾಗ್ಲಿ, ನಿಮ್ಮ ತಾತ ಬೇಗ ಗುಣಮುಖಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಪಡ್ಬೋದಷ್ಟೇ. ಅಲ್ಲ ಸರ್, ನನಗೇನು ಪನಿಷ್ಮೆಂಟ್ ಇಲ್ವಾ?